ಏನಮ್ಮ ಇದು? ಕಣ್ ಕಾಣಕ್ಕಿಲ್ವಾ? ನನ್ನ ಸಾಮಾನೆಲ್ಲ ಬಿದ್ದೋಲ್ವಲ್ಲ? ಹಳ್ಳಿ ಮೇಷ್ಟ್ರೆ ಪಾಠ ಮಾಡಿ ಬನ್ನಿ ಬನ್ನಿ ಅನ್ಕೊಂಡು ಡಿಕ್ಕಿ ಹೊಡಿತೀಯಲ್ಲ, ಹೆಣ್ಣು ಹೆಣ್ಣಾಗಿದ್ದೆ ಅಲ್ಲ, ಬರೀ ನಾನ್ ಬಂದು ಡಿಕ್ಕಿ ಹೊಡೆದಿದ್ದಕ್ಕೆ ನಿನ್ ಸಾಮಾನೆಲ್ಲ ಉದ್ರೋಯ್ತಲ್ಲ. ಅಕಸ್ಮಾತ್ ಏನಾದ್ರು ಲಾರಿನೋ ಬಸ್ಸೋ ಬಂದು ನಿನ್ಗೇನಾದ್ರು ಡಿಕ್ಕಿ ಹೊಡೆದಿದ್ರೆ ನಿನ್ ಸಾಮಾನೆಲ್ಲ ಅಪ್ಪಚ್ಚಿ ಆಗೋಯ್ತಿತ್ತು ಅಷ್ಟೇನೆ. ಹುಷಾರು, ಇನ್ನು ಯಾವ್ಯಾವ ಸಾಮಾನು ಉದುರ್ಸ್ಕೊಂಡಿದ್ಯೋ ಏನೋ, ಹುಡುಕು ಎಲ್ಲೋ ಸಾಮಾನು ಉದುರ್ಸ್ಕೊಂಡ್ರೆ ಇಡಿಸೋದ್ ಮಾತ್ರ ಗೊತ್ತು, ಆಯ್ಕೊಳ್ಳೋದು ಮಾತ್ರ ಗೊತ್ತಿಲ್ಲ. ಅದೇನಮ್ಮ ಅದು ಸಾಮಾನು ಅಂತೀಯಲ್ಲ, ನೀನು ಒಂದ್ಸತಿ ಅಲ್ಲ, 2 ಸತಿ ಅಲ್ಲ, 100 ಸತಿ ಹೋದ್ರು ಸಾಮಾನೆ. ನನ್ನ ಸಾಮಾನು ಕೆಲ್ಸಕ್ಕೆ ಬರ್ದಿದಂಗ ಆಗೈತೆ. ಅಯ್ಯೋ ಪಾಪ, ಯಾಕೆ ಹಿಂಗಾಗೋಯ್ತು? ಹೋಗಿ ಬಂದು ಹಿಂಗೆ ಡಿಕ್ಕಿ ಹೊಡಿಬೇಕ ನೀನು? ನಾನೇನೋ ದಾರಿಲಿ ನಡ್ಕೊಂಡ್ ಬರ್ತಾ ಇದ್ದೆ, ನನ್ಗೇನ್ ಗೊತ್ತು ನೀನ್ ಇಲ್ಲಿ ನಿಂತಿದ್ಯಾ ಅಂತ, ಅದಕ್ಕೆ ಬಂದು ಡಿಕ್ಕಿ ಹೊಡೆದೆ, ಅದಕ್ಕೆ ನಿಂದೆಲ್ಲ ಉದ್ರೋಯ್ತು. ಈಗ ನಿನ್ಗೆ ಎಲ್ಲಿ ನೋಯ್ತಾ ಇದೆ ಹೇಳು, ಇಲ್ಲೇ ಈಗ್ಲೇ ಆಪರೇಷನ್ ಮಾಡ್ಬಿಡ್ತೀನಿ. ಎಲ್ಲಿ ನೋಯ್ತದೆ ಅಲ್ಲಿ ಮಾಡ್ತೀಯಾ? 1 ನಿಮಿಷ ಇರು, ಚೆಕ್ ಮಾಡ್ತೀನಿ. ನನಗ? ನಿನ್ಗೆ ಇಲ್ಲಿದೆ ನೋಡೋ, ಬೇಡ ನೋಡು, ಸ್ವಲ್ಪ ಸಮಾಧಾನ. ನನ್ಗೇನು ಕಾಯಿಲೆ ಇಲ್ಲ. ಎಲ್ಲೆಲ್ಲಿ ನೋವು ಹೇಳು, ಇಲ್ಲೇ ಈಗ್ಲೇ ವಾಸಿ ಮಾಡ್ಬಿಡ್ತೀನಿ. ಹೌದಾ? ಎಲ್ಲೆಲ್ಲಿ ನೋಯ್ತದೆ ಅಲ್ಲಲ್ಲಿ ಮಾಡ್ತೀಯಾ? ನನ್ಗೆಲ್ಲಾ ಕಡೆನೂ ನೋಯ್ತದೆ ಅಂದ್ರೆ ಎಲ್ಲಿ ಮಾಡ್ತೀಯಾ? ಅಯ್ಯೋ, ನಾನು ಎಲ್ಲಾ ಕಡೆ ಹುಡುಕಿದ್ದೆ, ಈ ತರ ಎಲ್ಲೂ ಸಿಕ್ಕಿಲ್ಲ. ನನಗೆ ಇಲ್ಲಿ ಒಂದು ಆಫರ್ ಸಿಕ್ಕಿದೆ. ಈ ಆಫರ್ ಮೇಲೆ ಬಂಪರ್ ಲಾಟ್ರಿ. ಎಲ್ಲೂ ಹೇಳು, ತಕೋ ಮಾತ್ರೆ, ತಕೋ ಹಿಡ್ಕೊ ಮಾತ್ರನ. ಬೆಳಿಗ್ಗೆ ಸಂಜೆ, ಬೆಳಿಗ್ಗೆ 3 ನುಂಗ್ಬೇಕಾ? ಒಂದು ಸಂಜೆ, ರಾತ್ರಿ ಊಟ ಆದ್ಮೇಲೆ ನುಂಗು. ಆಮೇಲೆ ನೋಡು, ಎಲ್ಲೂ ನೋವೆಲ್ಲ ನಿನ್ಗೆ. ಹೌದಾ? ನಿಜವಾಗ್ಲು? ಏನು ಇಲ್ಲ ಕಾಯಿಲೆ ಅಂತ ಹೇಳ್ತಾ ಇದೀನಿ, ಎಲ್ಲ ಮಾತ್ರ ತಗೊಂಬಂದು ಇಲ್ಲೇ ಕೊಡ್ತಾ ಇದ್ದಾನೆ. ಇವ್ರು ಛತ್ರಿ ರಿಪೇರಿ ಅಂತ ಬರ್ತಾ ಇದ್ದಾನಲ್ಲ, ಇವನೊಬ್ನೇ ಕಮ್ಮಿ ಆಗಿದ್ದೀನಿ. ಯಾವಾಗ ನೋಡಿದ್ರು ರಿಪೇರಿ ಅಂತ ಬಡ್ಕೋತಾನೆ ಇರ್ತಾನೆ. ಮೊದ್ಲು ಇವನಿಗೆ ಸರಿಯಾಗಿ ಆಪರೇಷನ್ ಮಾಡು, ಅವಾಗ ನೀನು ಡಾಕ್ಟ್ರು ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ಆಯ್ತು, ಮೊದ್ಲು ನೋಡು. ಬನ್ರಿ. ಅಲ್ಲ ಅಲ್ಲಿ ಏನಿದ್ದದೋ ಇರೋದು. ಡಾಕ್ಟ್ರ ಏನ್ ಗಲಿಬಿಲಿ ಡಾಕ್ಟ್ರ? 6 ತಿಂಗಳು ಕುಡ್ದವ್ರಂಗ ಆಡ್ತಿದಾರಲ್ಲ. ಇವನು ಡಾಕ್ಟರ್ ಗಲಿಬಿಲಿ. MBBS MEL. ಓಹೋ, ಮುಟ್ಟಿದ್ರೆ 3 ನಿಮಿಷ, ಮುಟ್ದೇ ಇದ್ರೆ 6 ನಿಮಿಷ. ಇಲ್ಲೇ ಈಗ್ಲೇ ತೋರಿಸಿ ನಿಮ್ದಕ್ಕೆ ಏನಾಗಿದೆ ಅಂತ ಆಪರೇಷನ್ ಮಾಡ್ಬಿಡ್ತೀನಿ. ಕಲ್ಲೇಶಿ ಬಾಯ್ಲಿ, ಇವಯ್ಯ ಡಾಕ್ಟ್ರು ಅಂತಾನೆ, ಯಾರಿಗೆ ಎಲ್ಲಿ ನೋಯ್ತೈತೆ ಅಲ್ಲೆಲ್ಲ ಹೇಳಿ ಆಪರೇಷನ್ ಮಾಡ್ತೀನಿ ಅಂತಾನೆ. ನಿನ್ಗೊಂದ್ ವಿಷಯ ಗೊತ್ತಾ? ಇವಯ್ಯನ್ ಸಾಮಾನು ಇವನ್ಗೆ ನೆಟ್ ಹಿಡ್ಕೊಳಕ್ ಬರಲ್ಲ. ಅವನ್ ಸಾಮಾನು ಅವನ್ ಹಿಡಿಯಲ್ವಾ? ಕುತ್ಕೊಳ್ರಿ. ಇವ್ರಿಗೆ ಯಾಕೆ ಏನ್ ನೋಡ್ತಾ ಇದ್ದೀರಾ? ಕುತ್ಕೊಳ್ರಿ, ಬನ್ರಿ, ಈ ಕಡೆ ಬನ್ರಿ. ನಾ ಹೇಳಿಲ್ವಾ ನೂತಾ ಇದೆ ಅಲ್ಲಿ ಖಂಡಿತ ಸಮಸ್ಯೆ ಇದೆ. ಇಲ್ಲೂ ಇದೆ ರೇ. ಸ್ವಲ್ಪ ಈಗ ಡಾಕ್ಟರ್ ಹತ್ರ ನಾವಿಬ್ರು ಸೇರಿ ರಕ್ತ ಚೆಕ್ ಮಾಡಿಸ್ಬಿಡ. ಮುತ್ಲ ಬಾಯ್ನ ಬೇಲಿ ಮೇಲಿರೋ ಅಂಟೆ ಗೊದ್ದ ಇದ್ದಂಗಿದ್ಯಾ? ನಿನಗೇನಾದ್ರೂ ಕಾಯಿಲೆ ಇದ್ರೆ ಇರ್ಬೋದು, ಹೋಗಿ ನೀ ಚೆಕ್ ಮಾಡಿಸ್ಕೋ, ನಾನ್ ಯಾಕೋ ಚೆಕ್ ಮಾಡಿಸ್ಕೋಬೇಕು? ಹಂಗೆಲ್ಲ ಚಿಂಗಾರಿ, ನಾಳೆ ಏನಾರ ಮದುವಾಗಿ ಒಂದ್ ನಿಮಿಷ ಇದನ್ನ ತಕಳಿ.
ನೀವು ನೂ ಅಂತಿದ್ರಲ್ಲ, ತಲೆ ಕೆಡ್ಸ್ಕೊಬಿಡಿ, ಮಾಡಿ ಅದನ್ನು ಕುಡಿಬೇಕು ನೀವು. ಇದು ಇಬ್ರು ಕುಡಿದು ಕೂಡ ಅಲ್ಲಾಡ್ಸ್ಬಿಟ್ಟು ನೀನ್ ಅಳಿಸ್ಕೊಂಡ್ ಕುಡಿ, ನಿನ್ಗೆ ಬೇಕಾಗಿರೋದು, ನನ್ಗೇನ್ ಬೇಕಾಗಿಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ನನ್ನ ಮಾತುಗಳು ಇಬ್ಬರಿಗೂ ಸರಿ ಐತೆ ಇದು ಅದ್ ಕುಡ್ದ್ರೆ. ಸರಿ ಬಾಯ್ಲಿ, ಅದೆಲ್ಲ ಇಲ್ಲಿ ನೀವಯ್ಯ ಯಾವ ತರ ಡಾಕ್ಟ್ರು ಅಂತ ಕೇಳು. ಡಾಕ್ಟ್ರ ಹಾ ನೀವು ಯಾವ ತರದ ಡಾಕ್ಟರ್ ಹೋಗಿದ್ರಿ? ಯಾವ ತರ ಡಾಕ್ಟರ್ ಅಂದ್ರೆ ಡಾಕ್ಟರ್ ಗಲಿಬಿಲಿ, MBBS, MEL, MQ, ಅವರು ಕೇಳ್ತಾ ಇರೋದು ನೀನು ಏನ್ ಓದಿದ್ಯಾ ಅಂತಲ್ಲ, ಅವ್ನ್ ಕೇಳ್ತಾ ಇರೋದು ನೀನು ಹೆಂಗಸ್ರು ಡಾಕ್ಟ್ರಾ ಇಲ್ಲ ಗಂಡಸ್ರು ಡಾಕ್ಟ್ರಾ ಇಲ್ಲ ಇದೇ ಡಾಕ್ಟ್ರ ಅಂತ. ಓ ಅದೇ ಆ, ಅದೇ 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 ಸಾಮಾನ್ಯ ಅದೇ ಅದೇ ನಮ್ಗೆ ಗೊತ್ತು. ನಿನ್ ಬಾಯ ಬಿಡ್ಬೇಡ ಬಾ ನೀನು. ನಾನು ಓದುತ್ತಾ ಗಂಡಸರ ಡಾಕ್ಟ್ರಿಗೆ ಓದ್ದೆ. ಅದಾದ್ಮೇಲೆ ಅದೇಕ ಸಿಂಗಾರಿ ಅಪ್ಪನ್ ಕುಡ್ದು ಮಾತಾಡ್ದ ಕರೆಕ್ಟ್ ಆಗ. ಬಾ ಆಯ್ತು ಬಾ ನೀನು, ಅದಾದ್ಮೇಲೆ ಬಾಯ ಬಿಡ್ಬೇಡ ನೀನು. ಹೆಂಗಸರ ಡಾಕ್ಟ್ರಿಗೂ ಓದ್ದೆ. ಅದಾದ್ಮೇಲೆ ನಮ್ ಸಾಪ್ಗೆ ಹಾ. ಏ ಮಾಮ ಪೈಸಾ ತೆಗ್ದು, ಇಲ್ಲ ನನಗೆ ಗೊತ್ತು. ಈ ಕಡೆ ಈ ತರ ಸ್ಟಾರ್ಟ್ ಮಾಡಿದ್ರು. ನಾನು ಅವ್ರಿಗೂ ನೋಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಎಲ್ಲಾ ತರ ವಿದ್ಯೆಯನ್ನು ಕಲ್ತಿದ್ದೀನಿ. ನನ್ನ ಹತ್ರ ಬಂದ್ರೆ ಮುಟ್ಟಿದ್ರೆ 3 ನಿಮಿಷ, ಮುರ್ದೇ ಇದ್ರೆ 6 ನಿಮಿಷ. ಅಯ್ಯೋ ಪುಣ್ಯಾತ್ಕಿತಿ ಅಲ್ಲ, ಅದ್ ಯಾವ ಪುಣ್ಯಾತ್ಕಿತಿ ನಿನ್ಗೆ ಹೆಸರಿಟ್ಲ ಏನೋ, ಮುಸುಡಿ ನೋಡಿದ್ರೆ ಹಿಂಗದೆ, ಹೆಸರು ನೋಡಿದ್ರೆ ಹಂಗದೆ. ಹೆಸರಲ್ಲಿ ಏನೈತೆ ಬೇಳೆಕಾಳು. ಹಾ. ನನಗೆ ಒಂದ್ ಚಾನ್ಸ್ ಕೊಡ್ಸಿ, ಪೇಷಂಟ್ನ ಓ. ಇಲ್ಲೇ ಈಗಲೇ ಮಾಡ್ಬಿಡ್ತೀನಿ. ಮಾಡ್ಬಿಡ್ತೀನಿ ಏನ ಆಪರೇಷನ್ ರೂಮ್ ಕೇಳ್ತಾ ಡಿಲಿವರಿ ಆದಾಗ ಮಾಡಿ ನೀವು ಆಪರೇಷನ್. ನನಗೆ ಅರ್ಜೆಂಟ್ ಒಂದು ರೂಮ್ ಕೊಡ್ಸಿ. ಈಗ ಅರ್ಜೆಂಟ್ ರೂಮ್ ಕೊಡ್ಸಿ ಅಂತಲ್ಲ, ಪೇಷಂಟ್ ನೋಡೈತ್ಯೋ ಇಲ್ಲ ನೀನು ಬಾತ್ರೂಮ್ ಹೋಗಿ ಕೇಟಾಗ್ಬಿಟ್ರ? ಪೇಷಂಟ್ ನೋಡಕ್ಕೆ ಕಣ್ರಿ, ಒಂದು ರೂಮ್ ಕೊಡ್ಸ್ ನೋಡಿ, ಅದ್ರ ಕಥೆನ ಹೆಂಗೆ ತೋರಿಸ್ತೀನಿ ಅಂತ. ಮುಟ್ಟಿದ್ರೆ 3 ನಿಮಿಷ, ಮುಟ್ದೇ ಇದ್ರೆ 6 ನಿಮಿಷ. ಆಯ್ತು ಸಿಂಗಾರಿ, ಓನಮ್ಮ. ಇವ್ಗೆ ರೂಮ್ ಕೊಡ್ಸ್ಬೇಕಂತ ಹಾ ಎಲ್ಲ ಬುಕ್ ಆಗ್ಬಿಟ್ಟವ ನಮ್ ಜಾತ್ರಲ್ಲಿ. ಹಾ ಅಲ್ಲಿ ನಮ್ ಪಂಚಾಯತಿಲಿ ಖಾಲಿ ಬಿದ್ದದ ಒಂದು, ಹಾ ಮೇಲೆ ಸಬ್ಜೆಕ್ಟ್ ಕಟ್ಬಿಟ್ಟು ಇಡ್ಸೋ. ಹಾ ಇವಂಗ ಈಗ ಹಾ ಸಿರಪ್ ಕೊಟ್ಟನ, ಹಾ. ಏನ್ ಮಾಡೋ? ಹೋಗು, ಒಂದ್ ಕೆಲ್ಸ ಮಾಡೋಗು, ಆ ರೂಮ್ ಎಲ್ಲೆಲ್ಲಿದೆ ಅಂತ ಹುಡಿಕೊಂಡ್ ಬರೋ ಹೋಗು. ನಾನು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೀನಿ. ಬೇಗ ಒಂದ್ ರೂಮ್ ಕೊಡ್ಸ್ರಿ. ಡಾಕ್ಟ್ರ ದಯವಿಟ್ಟು. ನಾನು ರೂಮ್ ಪತ್ತೆ ಮಾಡ್ತೇನೆ. ಹಾ. ಅಲ್ಲ ಔಷಧಿ ಕುಡಿಯೋದು ಹೇಳಲೇ ಇಲ್ಲ ನೀವು. ಓ ಮರ್ತು ಬಿಟ್ಟಿದೆ. ಹಾ. ಅರ್ಜೆಂಟ್ ಆಗಿ ಈಗ ಇದು ಔಷಧಿ ಕುಡ್ದು ಬಿಡೋ ಸಿಂಗಾರೆ. ಇದು ಏನೋ ಪಾಪ ಬೇರೆ ಅದ ಒಳಗ. ಏನದೆ? ಕುಡ್ದು ಮಾರನಿಗೆ ಅಯ್ಯೋ ಕುಡ್ದು ಮಾರನಿಗೆ ಇಬ್ರಿಗೂ ಒಟ್ಟಿಗೆ ಪಾಪನ ಗೊತ್ತ ಮೇಲೆ. ಅಯ್ಯೋ ಗೊತ್ತಾಗೋಯ್ತಲ್ಲಪ್ಪ. ಈಗ ರೇ ಅದು ಅದನ್ನ ಕುಡಿರಿ, ಒಂದೊಂದು ಮುತ್ಲ ಅಳ್ಳಾಡ್ಸ್ಕ ಕುಡಿಬೇಕು. ಆಯ್ತು ಡಾಕ್ಟ್ರ, ಇದ ಕುಡ್ದು ಬಿಡ್ತೀವಿ ಇಬ್ರು ಮುಚ್ಕೊಂಡು. ಹಾ. ಏಯ್ ಸಿಂಗರಿ ಬಾ, ನಮ್ಮಿಬ್ರಿಗೆ ಕೊಟ್ಟಿರೋದು ಹಾ ನನಗೆ ಬೇಕಾಗಿಲ್ಲ. ಕಳಿಸೋ. ಬೇಡ, ನಾನು ಕುಡಿಯೋದಿಲ್ಲ. ಬಾಯ್ಲಿ ಕುಡಿಯಲ್ಲ ಅಂದ್ರೆ ಹೆಂಗೆ ಯಾವಾರ ಇದು? ನಂಗೆ ಒಂದ್ ರೂಮ್ ಕೊಡ್ಸು. ಯಾವಾರ ಹೆಂಗೆ ಕುಡಿಯಲ್ಲ ಅಂದ್ರ ನಾನು ಕುಡಿಯಲ್ಲ ಅಂದ್ರೆ ಕುಡಿಯಲ್ಲ. ಜನರ ಮುಂದೆ ಕುಡಿಸ್ಬೇಕು ಸಿಂಗರಿ ಬಾ. ಹಾ ನಾನು ಬೇಡ. ಅದು ಊಟ ಆದ್ಮೇಲೆ ಕುಡಿಸೋದು. ಅರ್ಥ ಆಯ್ತಾ? ಊಟಕ್ಕೆ ಮುಂಚೆಗೆ ಅದು ಶರೀರಕ್ಕೆ ಸರಿಯಾಗಿ ಹಿಡಿಬೇಕು ಬಾಯಲೆ. ವಾಂತಿ ಆಗ್ಬಿಡುತ್ತೆ, ಹೆಂಗ್ರೋ ವಾಂತಿ ಆಗ್ಬಿಡುತ್ತೆ. ವಾಂತಿ ಆದ್ರ ಡಾಕ್ಟರ್ ನಾನು ನೀನು ನೀವೇ. ನಿಮ್ ಕೈ ಮುಗಿತೀನಿ, ಅರ್ಜೆಂಟು. ನನಗೆ ಒಂದ್ ರೂಮ್ ಕೊಡ್ಸಿ. ಆಯ್ತು, ಈಗ ನಾನು ಒಂದು ರೂಮ್ ಪತ್ತೆ ಮಾಡ್ತೀನಿ, ನೀವು ಬನ್ನಿ. ಹೋಗಿ, ಸಿಂಗಾರಿ ಜೋಪಾನ. ಹೋಗಿ. ಸಿಂಗಾರಿ ಸರಿ ಇಲ್ಲ ಡಾಕ್ಟ್ರು ಎಲ್ಲೆಲ್ಲಿಗೆ ಹಾಕ್ತಾರ. ಏನ? ಬನ್ನಿ ಇಲ್ಲಿ. ನನಗೆ ಹಾ. ಹಾಸ್ಪಿಟ್ಲಲ್ಲಿ ಒಬ್ರು ನರ್ಸ್ ಬೇಕು. ಹೌದಾ? ಡಾಕ್ಟ್ರೇ, ನಾನ್ ಖಾಲಿ ಇದ್ದೀನಿ. ಅದಕ್ಕೆ ಹಾ. ನನ್ಗೆ ಅರ್ಧ, ಐ, ನಿಮ್ಗೆ ಅರ್ಧ ಏನ್ ಅರ್ಧರ್ಧ? ದುಡ್ಡು. ದುಡ್ಡು ನನಗೆ ಅರ್ಧನಾ? ಹಾ. ಹಾಗಾದ್ರೆ ಡಾಕ್ಟ್ರೇ, ನಾನು ಯಾವಾಗ್ಲೂ ನಿಮ್ ಜೊತೆಲೇ ಇದ್ದು ಬಿಡ್ತೀನಿ. ನೀನ್ ತಲೆ ಕೆಡ್ಸ್ಕೊಬೇಡ. ಹಾ. ಗಂಡೈಕ ಬಂದ್ರ ಹಾ. ನಿನ್ ತಾವ್ ಕಳಿಸ್ತೀನಿ. ಏನೈಕ ಬಂದ್ರ ನನ್ ತಾವ್ ಕಳಿಸು. ಡಾಕ್ಟ್ರೇ ಏನಕ್ಕೆ? ಚುಚ್ಚಕ್ಕೆ ಏನ? ಇಂಜೆಕ್ಷನ್. ಸ್ವಲ್ಪ ಯಾಕೆ ಗಂಡಸ್ರಿ ನೀವೇ ಚುಚ್ಚಿ ಹೆಂಗಸ್ರಿ ನಾನೇ ಚುಚ್ತೀನಿ? ಹಂಗಾದ್ರೆ ವರ್ಕೌಟ್ ಆಗಲ್ಲ. ಹೌದಾ? ಹಾ. ಸರಿ ಆಯ್ತು, ಹೆಂಗಸ್ರೆಲ್ಲ ನಿಮ್ಗೆ ಕಳಿಸ್ತೀನಿ, ಹೆಂಗಸ್ರಿಗೆಲ್ಲ ನೀವೇ ಮಾಡಿ. ಹಾ, ಸರಿ. ಸರಿ. ಇದೇ ಖುಷಿಲಿ ಹಾ. ಒಂದು ಬಂಡಿ ಬಿಟ್ಬಿಡು. ನೀವು ಹೂ ಅಂತಂದ್ರೆ ನನ್ ಯಾವಾಗ್ಲೂ ರೆಡಿ ಡಾಕ್ಟ್ರೆ. ಅಣ್ಣ ಹಾಕಣ. ಹೀಗೆ Hãy subscribe cho kênh Ghiền Mì Gõ để không bỏ lỡ
ನಿನ್ನ ಹುಡಿದರ ಎತ್ತೈತಿ ಕಾವ ನೋಡಾದ ಬಂದೂಕ ಇದ್ದಂಗಿವ ಹೋರಿಯಿಂದ ಬೆಳದೀನಿ ಗಾವ ನಿನ್ನ ನೋಡಿದರ ಮೈಯೆಲ್ಲ ಕಾವ ಮನೆಯಲ್ಲಿ ಯಾರು ಇಲ್ಲ, ಎಲ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸರಿ ನೀನ್ ನಮ್ ಪ್ರಾಣ ಕಡೆ ಪ್ರಾಣಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಶಿಲಾ. ಒಬ್ಬಳೆ ಇದೆಲ್ಲ ಕೈ ತೆಲ್ತಿದ್ದ ಬೀಜ ಮೊದಲಿಂದ ತರ್ಕ ಹೋಗೋ. ತೊಲಗ್ತೀನಿ ಶಿಲಾ, ತೊಲಗ್ತೀನಿ. ಯಾಕೆ 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 ಚಂದೋಟ ಮಾಡ್ತೀನಿ ಶಿಲಾ? ಶಿಲಾ ಯಾಕೆ ನೀನ್ ಮನೆ ಸೊಸೆ ಬರ್ತೀನಿ ಶಿಲಾ? ನಾನು ನಿಮ್ಮನೆ ಸೊಸೆನ, ನಾನ್ ಆ ರೀತಿ ಹಗ್ಲು ಕನಸ ಕಾಡ್ಲಿಕ್ಕೆ ಹೋಗ್ಬೇಡ. ಹೋಗ್ತಾ ಇದೆ. ನೀನು ನಾಯಿ ಅಂತೀಯೋ, ಲುಚ್ಚ ಅಂತೀಯೋ, ಲಫಂಗ ಅಂತೀಯೋ, ಏನಾದ್ರು ಅನ್ಕೋ. ಏ ಶಿಲಾ, ಎಲ್ರಿಗೂ ಬರೀ ಬಾಯ ಮಾತ್ರ ಮಚ್ಚ ಇದ್ರೆ ಈ ಊದ್ ಪವನ್ಗೆ ಎಲ್ಲ ಮಚ್ಚ ಕಡೆ. ಏ ಶಿಲಾ, ಏ ಬಾರೆ ಚಂದುಳಿ
ದೊಡ್ಡ ತಪ್ಪು ನಿನ್ಗೆ. ನನ್ನ ಕೈ ಹಿಡ್ದ್ಯಾ ನೋಡು, ಇನ್ನೊಂದು ಸಾರಿ ನನ್ನ ತಂದೆ ಬಂದ್ರೆ ಮೋರಿನವನಾಗೆ ನಿನಗೆ ತಕ್ಕ ಪಾಠ ಕಲಿಸಿದ್ರೆ ವರ್ಷ. ಬೇಕಷ್ಟೇ. ನನ್ನನ್ನ ಚೆನ್ನಾಗಿ ಹೊಡೆದಲ್ವಾ ಇವತ್ತು ನಿಂಗೆ ನಾನು ಏನಂತ ತೋರಿಸ್ತೀನಿ ಅಂತಂದ್ರೆ ಹೊಡೆ ಹೊಡಿಯೇ ಹೊಡೆ. ಬಿಡಲ್ಲ ಕಡೆ ಇವತ್ತು ನಿನ್ನ ಚಿಂಚು ಅನುಭವಿಸಿಲ್ಲ ಅಂತಂದ್ರೆ ನೀನು ಮಾಡ್ಬೇಡ, ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ಶೀಲಾ ನನಗೆ ಬೇಕಂದ್ರು ಇಲ್ಲ 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 ಅಲ್ಲಿರ್ಬೇಕು ಇದೇ ಗತಿ ಅಪ್ಪಂಗೆ ದೇವರ ಮುಡಿಯನ್ನು ಸೇರುವ ಕೆಸರಿಗೆ
ಸಾಯಕ್ಕೆ ಅಟೆಂಡ್ ಮಾಡ್ಬೇಕು ಸ್ವಾಮಿ ಮುಖನ ನಮ್ಮಪ್ಪ ಅಮ್ಮನ್ಗೆ ತೋರಿಸ್ಬಾರ್ದು. ನಾನಿನ್ ಬದುಕಿರಲೇಬಾರ್ದು. ಹೌದು, ಅವರು ಮನೆ ಬರೋಷ್ಟರಲ್ಲಿ ನಾನು ಸತ್ತೋಗ್ಬಿಡ್ಬೇಕು. ಇವತ್ತು ನಿಮ್ಮ ಮಗಳು ನಿಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ತಿದ್ದಾಳೆ. ಆದ್ರೆ ನನಗೆ ಎಷ್ಟೇ ಜನ್ಮ ಅಂತಿದ್ರು ನೀವೇ ನನ್ನ ತಂದೆ ತಾಯಿಯಾಗಿ ಬರ್ಬೇಕು ಅನ್ನೋದೇ ನನ್ನ ಆಸೆ. ದಯವಿಟ್ಟು ನಿಮ್ಮ ಮಗಳನ್ನ ಕ್ಷಮಿಸ್ಬಿಡಿ ಅಮ್ಮ, ಕ್ಷಮಿಸ್ಬಿಡಿ ಅಮ್ಮ. ಶೀಲಾ, ಏನಮ್ಮ ಇದೆಲ್ಲ? ಏನು ಸಾಯುವಂತ ಕಷ್ಟನಾ? ನಿನ್ಗೆ ಯಾರಮ್ಮ ಈ ಮನೇಲಿ ಕೊಟ್ಟವ್ರು? ಏನಾಯ್ತು ಬೊಗಳು? ಯಾಕೆ ಈ ರೀತಿ ಮಾಡ್ಕೊಂಡೇನಂತ ಬೊಗಳು? ಎಲ್ಲಿ ಏನ್ ತಪ್ಪು ಮಾಡಿದೆ ಅಂತ ಬೊಗಳೇ 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 ಬೊಗಳೇ. ಹೊಡಿಯಪ್ಪ, ಹೊಡಿ. ಹೊಡೆದು ನಿನ್ನ ಕೈಯವರನ್ನೆಲ್ಲ ಕದ್ದಿಕ್ಕೆ ಸಾಯಿಸ್ಬಿಡಮ್ಮ, ಸಾಯಿಸ್ಬಿಡು. ಇವತ್ತು ನಿನ್ನ ಮಗಳು ನಾಯಿ ಮುಟ್ಟಿನ ಬಳಕೆ ಆಗೋದಮ್ಮ. ಈ ಪಾಪಿ ಮುಖನ ನಿಮ್ಗೆ ತೋರಿಸ್ಬಾರ್ದು ಅಂತ ಈ ಭೂಮಿನ ಬಿಟ್ಟು ಹೊರಟೋಗ್ತಿದ್ದೆ. ನಾನ್ ಮಾಡಿದ ತಪ್ಪೇನಮ್ಮ. ಆಗ್ಲೂ ಈ ಸಮಾಜ ನಮ್ಮನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲಮ್ಮ. ಗುಣಶೇಖರನ್ ಮಗಳು ಎಲ್ಲ ಕಾಲ್ ಜಾರಿ ಅವಮಾನದಿಂದ ಸತ್ರು ಅಂತ ಆಗ್ಲೂ ನಮ್ಮನ್ನ ಚುಚ್ಚಿ ಚುಚ್ಚಿ ಕಳ್ತಿದ್ರೆ. ಅಯ್ಯೋ ಶೀಲಾ, ನಿನ್ನ ಅನಾಹುತಕ್ಕೆ ಯಾವ ಪಾಪಿ ಕಾರಣ ಹೇಳಮ್ಮ? ಯಾವ ಪಾಪ ಕಾರಣ ಹೇಳು. ಅವನ್ನ ತಂದು ಅವ್ರನ್ನ ಕೊಂದು ನೀವ್ ಜೈಲ್ಗೆ ಹೊರಟೋದ್ರೆ ನಮ್ಗಳ ಪಾಡೇನ್ರಿ? ಬೇಡ ರೀ, ಅದನ್ ಬಿಟ್ಟು ಅವ್ರು ಎಲ್ಲಿರೋನು ಅಂತ ತಿಳ್ಕೊಳ್ಳಿ. ಈ ಹೊಡೆದಾಟ ಬಡದಾಟ ಯಾವ್ದು ಬೇಡ ರೀ. ಇದ್ರಿಂದ ಏನ್ ಸಿಗುತ್ತೆ? ನಮ್ಮ ಮಗಳ ಪಾಡು ಸರಾಗುತ್ತಾ? ಇಲ್ಲ, ಅದ್ಯಾವ ಪಕ್ಷಿ ಅಂತ ತಿಳ್ಕೊಂಡು ಒಂದು ನೇಲೆ ಮಾಡ್ರಿ. ಶೀಲಾ, ನಿನ್ನ ಅನಾಹುತಕ್ಕೆ ಯಾವ ಪಾಪಿ ಕಾಮುಕ ಕಾರಣ ಹೇಳು ತಾಯಿ, ಹೇಳು. ನಿಮ್ಮಪ್ಪ ಹೇಳ್ತಿದಾರಲ್ಲ, ಹೇಳಮ್ಮ. ಅಮ್ಮ, ನನ್ ಶೀಲನ ಹಾಳು ಮಾಡಿದ್ದು ಹೇಳಮ್ಮ. ಕೃಪತ್ತಮ್ಮ, ಉದ್ಭವಮ್ಮ, ಉದ್ಭವ. ಹೀಗೆ ಹೇಳು. ಆ ನೀಚನ, ಆ ಗೋಮುಖ ವ್ಯಾಸನ ನನ್ ಮದುವೆ ಮಾಡ್ಕೋಬೇಕಾ? ಇಲ್ಲಮ್ಮ, ಇಲ್ಲ.
ನಿನ್ನ ಅಣ್ಣ ಇವನ್ನ ಮುಖಾಂತರ ಶೇಡ ತೀರ್ಸ್ಕೊಬಿಟ್ನಲ್ಲ. ನೀವು ಮನಸ್ಸೆಲ್ಲ ಕಂಡ್ರ ರಾಕ್ಷಸರು ರಾಕ್ಷಸರು. ಬಾಳ್ ಕೊಡುವಂತ ನೀವು ಆ ಪಾಪಿ ಹತ್ರ ಬೇಡ್ಕೊಳ್ಳೋದು ನಾನ್ ನೋಡ್ಬೇಕಾ? ಬೇಡ, ಇದ್ರ ಬದಲು ಎಲ್ಲರೂ ವಿಷ ತಗೊಂಡು ಸತ್ತೋಗ್ಬಿಡೋಣ. ಆದ್ರೆ ಆ ಪಾಪಿ ಹತ್ರ ಹೋಗಿ ನೀವು ಕೈ ಕೊಟ್ಟೋದು ಬೇಡ ಅಂದ್ರೆ. ಮೀನಾಕ್ಷಿ, ಇಂತಹ ಪರಿಸ್ಥಿತಿಲಿ ಪ್ರತಿಷ್ಠೆ, ಸೇಡು, ಗೌರವನ್ನೆಲ್ಲ ಪಕ್ಕಕ್ಕಿಟ್ಟು ನನ್ನ ಮಗಳಿಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸುವುದೇ ಮುಖ್ಯ. ಈ ವಿಷಯ ಯಾವುದೇ ಕಾರಣಕ್ಕೂ ಶಂಕರ್ ಮತ್ತು ಸುಂದರ್ಗೆ ಬೇಡ. ಯಾವುದೇ ಕಾರಣಕ್ಕೂ ನಾನು ಸಾಯುವುದಿಲ್ಲ. ಈ ವಿಷಯನ ಎಲ್ಲೂ ಬಾಯಿಡು ಬಿಡಲ್ಲ ಅಂತ ನನಗೆ ಭಾಷೆ ಕೊಡಿ. ಹೊರಗಡೆ ಬರ್ದಿರೋ ಹಾಗೆ ನೇರಲ್ಲೇ ಬಚ್ಚಿಟ್ಕೊತೀನಿ. ಆಯ್ತಪ್ಪ, ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ಆಯ್ತಮ್ಮ, ಈ ವಿಚಾರ ಪ್ರಚಾರ ಆಗೋದೇ ಬೇಡ. ಬಿಸಿಲಿಗೆ ಬಾಡಿದ ಸೋತಿದೆ ಈ ಮೊಗ. ಛೇ 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 ಛೇ. ಏನು ನಿನ್ನ ಚಿಂತೆ ಅಂತ ಕೇಳಲ್ಲ ಡಾರ್ಲಿಂಗ್. ಪ್ರೇಯಸಿನ ಕಾಂಡಿ ನಿನ್ ಮುಖ ಬರೋಗಿದೆ. ಅಯ್ಯೋ ಪಾಪ ಅಲ್ವಾ ಮೈ ಡಿಯರ್ ಸುಂದರ್? ಅಯ್ಯೋ, ಮನಸ್ಸೇ ಇಲ್ಲದ ಕಲ್ಲು ಹೃದಯದ ಚಂಚಲ ಹೆಣ್ಣನ್ನ ಪ್ರೀತಿಸಿ ಅವಳ ಮೋಸದ ಪ್ರೀತಿಗೆ ಆಸೆ ಬಾಸೆ ನಿನ್ನ ಜೀವನ ನಿನ್ನ ಲೈಫ್ ಅಂತ ನಂಬ್ಕೊಂಡು ನಾನು ಮೋಸ ಹೋಗಿ ತಪ್ಪು ಮಾಡಿಬಿಟ್ಟೆ. ಆದ್ರೆ ಇನ್ನಂತವ್ರಿಗೆಲ್ಲ ಇದೆಲ್ಲ ಪ್ಯಾಸನ್ ಆಗಿರ್ಬೋದಲ್ವೇ ಮೇಡಮ್ ದೀಪಾ? ಓಹೋ, ಪರವಾಗಿಲ್ವೇ? ನಾನು ಗಿಣಿ ಮರಿ ತುಂಬಾ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಬಿಟ್ಟಿದೆ. ಸುಂದರ್, ನೀನು ನಿನ್ನ ಪ್ರೀತಿ ನನ್ನ ಪಾಲಿಗಿಲ್ಲ ಅಂದ್ರೆ ಏನಂತೆ. ಆದ್ರೆ ನಾನ್ ಯಾವತ್ತಿದ್ರು ನಿಮ್ಮ ಮನೆ ಸೊಸೆನೆ, ಯಾವತ್ತಿದ್ರು ನಮ್ಮನೆ ಸೊಸೆನೆ. ನಮ್ಮನೆ ಸೊಸೆ ಅದು ಕನಸಿನ ಮಾತು. ಹೃದಯನ ದೂರ ಮಾಡ್ಕೊಂಡು ಅದಕ್ಕೆ ಮತ್ತೆ ಉಪಚಾರದ ಮಾತನಾಡಿದ್ರೆ ಏನ್ ಪ್ರಯೋಜನ? ಸುಂದರ್, ನೋಡು, ನೀನು ಮನಸ್ಸು ಮಾಡಿದ್ರೆ ನಿನ್ನ ಪ್ರೀತಿನ ಉಳಿಸ್ಕೋಬಹುದಾಗಿತ್ತು. ಆದ್ರೆ ನೀನು ಮನಸ್ಸು ಮಾಡದೆ ಇರೋದಕ್ಕೋಸ್ಕರ ನಿನ್ನ ಪ್ರೀತಿ ಕನಸಾಗಿ ಹೊರಟೋಯ್ತು. ಆದ್ರೆ ನಿಮ್ಮಣ್ಣ ನನ್ನ ಪಾಲಿಗಿದನಲ್ವಾ? ಕಲ್ಪನೆ ಮಾಡ್ಕೊಂಡು ಏನೇನೋ ಉಚಿತರ ನಗಾಡ್ಬೇಡ. ಇವನು ಯಾವತ್ತಿದ್ರು ಜೆಂಟಲ್ಮ್ಯಾನ್ ಕಡೆ, ಸುಂದರ್ ಯಾವತ್ತಿದ್ರು ಜೆಂಟಲ್ಮ್ಯಾನ್. ನಿನ್ ಪ್ರೀತಿ ಏನು ಲೈಲಾ ಪ್ರೀತಿನೂ ಅಲ್ಲ, ಮಜ್ನು ಪ್ರೀತಿನೂ ಅಲ್ಲ, ಅಥವಾ ಪಾರ್ವತಿ ದೇವದಾಸ್ ಪ್ರೀತಿನೂ ಅಲ್ಲ. ನೋಡೆ, ನಿನ್ನ ಪ್ರೀತಿನ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ನೀ ರಾಣಿ ನೀನ್ ಜನ ಚಿನ್ನ ಅಂತ ತಿರುಗೋಕೆ ನನ್ನ ಉತ್ಸಾಹ ಅಲ್ಲ. ಅವತ್ತೇ ಆ ದಿನವೇ ನಿನ್ನ ಪ್ರೀತಿಗೆ ಎಳ್ಳು ನೀರು ಬಿಟ್ಟಾಯ್ತು. ಗೊತ್ತಲ್ಲ, ನೆನಪಿರ್ಲಿ. ಓಹೋ, ಹಾಗಾದ್ರೆ ನೀನು ಜೆಂಟಲ್ಮ್ಯಾನ್ ಆದ್ರೆ ನಾವಿಬ್ರು ಪ್ರೀತಿ ಪ್ರೇಮದ ವಿಚಾರನ ಎಲ್ಲೂ ಉಸಿರಾಡ್ದಂಗ್ ಇರ್ತೀಯಾ? ಚಿನ್ನ, ನೀನು ಜೆಂಟಲ್ಮ್ಯಾನ್ ಆಗ್ತೀಯೋ ಮೆಂಟಲ್ ಮ್ಯಾನ್ ಆಗ್ತೀಯೋ ಅಂತ ನೋಡ್ತೀನಿ. ನೀನ್ ನಿಜವಾಗ್ಲೂ ಜೆಂಟಲ್ಮ್ಯಾನ್ ಆದ್ರೆ ನಮ್ಮಿಬ್ರು ವಿಚಾರನ ಯಾವತ್ತು ಎಲ್ಲೂ ಯಾವ್ದೇ ಕಾರಣಕ್ಕೂ ಬಾಯ್ ಬಿಡಬಾರ್ದು. ಮುಚ್ಚೆ ಬಾಯಿ.
ಈ ಸುಂದರ್ ಯಾವತ್ತಿರು ಜೆಂಟಲ್ಮನ್ ಕಣೆ. ನೀನ್ ಅದ್ಯಾವ ರೀತಿ ನಮ್ಮ ಅಣ್ಣನ ಬಾಳಲ್ಲಿ ಪ್ರವೇಶ ಮಾಡ್ತೀಯ ನಾನು ನೋಡೇ ಬಿಡ್ತೀನಿ ಕಣೆ. ಹಾಗೂ ಒಂದ್ ವೇಳೆ ನಮ್ಮ ಅಣ್ಣನ ಬಾಳಲ್ಲಿ ಪ್ರವೇಶ ಮಾಡ್ದೆ ಅನ್ಕೋ, ಅದ್ರ ಪರಿಣಾಮನೇ ಬೇರೆ. ಮೈಂಡೆಡ್ ನೆನಪಿರ್ಲಿ. ಪರವಾಗಿಲ್ವೇ, ಈ ರೀತಿ ಬೆದರಿಕೆ ಹಾಕಿ ಎದುರಿಸಿದ ತಕ್ಷಣ ಎದುರುಕೊಂಡು ಓಡೋಗೋಳು ಅನ್ಕೊಂಡಿದ್ದ. ಇವಳು ದೀಪ ಮನೆ ಬೆಳಗೋ ಜ್ಯೋತಿನೂ ಆಗ್ತಾಳೆ, ಮನೆ ಸುಡೋ ಕೊಳ್ಳಿನೂ ಆಗ್ತಾಳೆ. ನೋಡು, ನೀನು ನನ್ನ ಪಾಲಿಗಿಲ್ಲ ಅಂದ್ರೆ ಏನಂತೆ ಚಿನ್ನ, ನಿಮ್ಮ ಅಣ್ಣ ನನ್ನ ಪಾಲಿಗಿದ್ದೇ ಇಲ್ಲ. ಯಾಕೋ ಟೆನ್ಷನ್ ಅಲ್ಲಿ ಓಡಾಡ್ತಿರೋಂಗಿದೆ ನನ್ನ ಗಿಣಿಮರಿ? ಇವಾಗ ಕೊಟ್ಟಿರೋದು ಬರೀ ಟೆನ್ಷನ್, ಇನ್ನ ಲೈಫ್ ಲಾಂಗ್ ನೀನ್ ಸಫರ್ ಮಾಡೋದು ಬೇರೆನೆ ಚಿನ್ನ. ಆದಷ್ಟು ಬೇಗ ನಾನು ನಿನ್ನ ಮೀಟ್ ಮಾಡ್ತೀನಿ. ಏನಿವಳ ಮರ್ಮ, ನಮ್ಮಣ್ಣನ ಬಾಳಲ್ಲಿ ಇವಳು ಪ್ರವೇಶ ಮಾಡ್ತಾಳ? ಇಲ್ಲೆಲ್ಲ ಮತ್ತೇನು ಆ ರೀತಿ ಇಂಥ ಹುಚ್ಚಿ ಹೆಣ್ಣಿನ ಸವಾಸ ಮಾಡೋನಲ್ಲ. ಇಲ್ಲೆಲ್ಲ ನಮ್ಮಣ್ಣ ಯಾವುದೇ ಕಾರಣಕ್ಕೂ ಇಂಥ ಅವಿವೇಕ ಹೆಣ್ಣಿನ ಸ್ನೇಹ ಮಾಡೋವನೇ ಅಲ್ಲ. ಖಂಡಿತ ನಮ್ಮಣ್ಣ ಯಾವತ್ತಿರು ಶ್ರೀರಾಮಚಂದ್ರ ತರ ನಾನು ನಂಬಲೇ ಮಾಡ್ತಾನಲ್ಲ. ಆದ್ರೂ ಒಂದ್ ವೇಳೆ ಏನಾದ್ರು ಪ್ರೀತಿ ಬಿದ್ದಿದ್ದಾನ ನೆವರ್. ಆದ್ರೆ ಒಂದಲ್ಲ ಒಂದು ದಿನ ಇವಳ ಅಹಂಕಾರ ಇವಳಿಂದಾನೆ ಮಣ್ಣಾಗುತ್ತೆ. ನೋಡೇ ನೋಡ್ತೀನಿ.
ಅಣ್ಣ ಬರು ಯಾವ ಖುಷಿಗೆ ಹೇಳಿ ಪಾರ್ಟಿ? ಈಗ ನೀನು ಹೆಣ್ ಕೊಡು ಅಂತ ಅವ್ರ ಮನೆಗೆ ಹೋದೆ, ಅವರು ಕೊಡಲ್ಲ ಅಂತ ಅಂದ್ರು. ನಾನು ಅವಳನ್ನ ಪ್ರೀತ್ಸು ಅಂತ ಅವಳಿಂದ ಸುತ್ತದೆ. ಅದ್ರ ಅವಳು ಏನ್ ಮಾಡಿದಣ್ಣ? ನನ್ ಕೆನ್ನೆ ಕೊಡ್ಬಿಟ್ಟು ಅವಮಾನ ಮಾಡಿದ್ಲಲ್ಲ, ಅದಕ್ಕೆ ಅವಳನ್ನ ಆ ಖುಷಿಗೆ ನಾವು ಪಾರ್ಟಿ ಮಾಡಿರೋದಣ್ಣ. ಆ ಖುಷಿಗೆ ನಾವು ಪಾರ್ಟಿ ಮಾಡಿರೋದು. ಹೇ ಉದ್ಭವ್, ಶಬಾಷ್ ಶಬಾಷ್. ಉಗ್ರ ಲೋ ಉಗ್ರ, ಅಲ್ಲೇ ಯಾರ ಅಪ್ಪನ ಮಗನ ಅಂತ ಒಳಗೆ ಕಾಲಿಡ್ತಿದ್ರ? ಈ ಮನೆ ನಿನ್ನ ಪಾಲಿಗೆ ಸಾಚುತ್ತಿಗೆ ಮುಚ್ಚಿದೆ ಅಂತ ಇದೇ ಬಂದಿದೆಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಹೌದಪ್ಪ, ಹೌದು. ನಿಮ್ಮಂತ ಅಪ್ಪ ಮಕ್ಕಳನ್ನ ನೋಡಿ ನಮ್ಮಂತೆಯವರು ನಾಚಿಕೆ ಪಡಿಬೇಕಾಗತ್ತೆ. ಅಣ್ಣ, ಲೋ ಅನ್ನ ಕಡ ಉಗ್ರ, ಮಾತಾಡಿ. ಏನು ಏನು ಇನ್ನೊಂದ್ಸಾರಿ ಉಗ್ರಪ್ಪ ಅಂತ ಕೂಗು. ಉಗ್ರಪ್ಪ ಇನ್ನೊಂದ್ಸಾರಿ ನಿನ್ನ ಬಾಯಿಲಿ ಈ ಉಗ್ರಪ್ಪನ ಹೆಸರು ಬಂದ್ರೆ ನಿನ್ನ ಕತ್ರ ಹಾಕ್ಬಿಡ್ತೀನಿ. ನನ್ನ ಪಾಲಿಗೆ ನಮ್ಮ ಮೀನಾಕ್ಷಿ ಅತ್ತೆ ಯಾವ ಸೋತೋದ್ಲು, ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಜಾಗ ಖಾಲಿ ಮಾಡಿ. ಉಗ್ರಪ್ಪ, ಉದ್ಭವ್, ಕೈ ಮುಗಿತೀನಿ ಕಣೋ, ನೀನು ಕೈ ಮುಗಿತೀನಿ. ಉದ್ಭವ್, ಅವರು ನಿಂತಿರೋ ಜಾಗಕ್ಕೆ ನೀರಾಕೋ, ಬಂದಿರೋ ಕಾಟ ಕರ್ಮ ಎಲ್ಲ ಕಳೀಲಿ. ಏನು ಭಿಕ್ಷಕರ ದಂಡೆ ನಮ್ಮನೆ ತನಕ ಬಂದ್ಬಿಟ್ಟಿದೆ. ಪಾಪಿ ನನ್ನ ಮಕ್ಕಳ ಏನು ಅಂದ್ರೆ ಎಲ್ಲ ದುರಾಂಕಾರಿ ಎಣ್ಣೆ. ಬಿಡು, ನನ್ನ ಕಣ್ಣೆದುರಿಗೆ ನನ್ನ ತಮ್ಮನ ಮೈ ಮುಟ್ಟಷ್ಟು ಸುತ್ತೇನು? ಇವನು ಉಗ್ರ ನರಸಿಂಹ. ಅವಳ ಹೊಡೆದು ಬದ್ದು ಸಾಯಿಸ್ಬೇಕು ಅನ್ಕೊಂಡಿದ್ದೆ. ಈಗಾಗ್ಲೇ ಈ ನಾಯಿ ನನ್ನ ಮಗಳನ್ನ ಎಷ್ಟು ಕೆತ್ತು ತಿಂದಿದ್ದಾನೆ ಹೊರಗೊಡ್ದು ಬದ್ದು ಸಾಯಿಸ್ಬೇಡ್ವ. ಇವತ್ತು ನನ್ನ ಮಗಳು ತನ್ನ ಬಾಳೆ ಹಾಳು ಮಾಡ್ಕೊಂಡು ಬಂದು ನಿನ್ ಮುಂದೆ ನಿಂತಿದ್ದಾಳೆ. ನೋಡು, ನನ್ನ ಕೈ ಮಗನ ಬೇಡ್ಕೊತೀನಿ, ಮಗನ ಕೈ ನನ್ನ ಮಗಳ ಕಡೆ ತಾಡಿ ಕಟ್ಟಿ ಪುಟ್ಟನ
ಅದನ್ನೆಲ್ಲ ಮರೆತು ನನ್ನ ಮಗಳಿಗೆ ಒಂದು ಬಾಳು ಕೊಡು, ಒಂದು ಬಾಳು ಕೊಡು. ದುರಾಂಕಾರಿ, ದೂರ ನಿಲ್ಲು. ನನ್ನ ತಮ್ಮನಿಗೆ ಹೆಣ್ಣು ಕೊಡು ಅಂತ ನಿನ್ನ ಮನೆಗೆ ಬಂದಾಗ ಹಾಗೆ ಹೀಗೆ ಅಂತ ಮಾತಾಡಿ ಕೈಸ್ತಲ್ಲ, ಈಗ ನಿನ್ನ ಮಗಳು ನಮ್ಮ ಮನೆ ಸೊಸೆ. ಇಲ್ಲಿ ಯಾರು ಭಿಕ್ಷೆ ಹಾಕಕ್ಕೆ ತಯಾರಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಮೊದಲು ಜಾಗ ಖಾಲಿ ಮಾಡಿದ್ರೆ ಸರಿ. ನಿನಗೆ ದುರಾಂಕಾರ ಜಾಸ್ತಿ ಆಗ್ತಿದೆ ಕಣೋ. ಆರಂಭ ಅನ್ನೋದು ಒಂದಿದ್ದ ಮೇಲೆ ಅಂತ್ಯ ಅನ್ನೋದೊಂದು ಇರಲೇಬೇಕು. ಅದು ನಮ್ಮ ಅಣ್ಣನ್ಗೆ ಒಳಗೆ ಹೋಗ್ತೀಯಾ? ನಾನು ನಿನ್ನ ಮಗಳ ನನ್ನ ಮನೆಗೆ ಮದುವೆ ಮಾಡ್ಕೊಳ್ಳೋದಲ್ಲ. ನನ್ನ ಮನೇಲಿ ನಾವು ಇರ್ತಾರ ಅಂತ ಆ ಜಾಗನೂ ಕೂಡ ಕೊಡಲ್ಲ. ಅದೇ ಮಾಡ್ಕೊತೀವ ಮಾಡಿ. ಹೇ ಉದ್ಭವ್, ನೀನು ಮಾಡಿರೋದು ದೊಡ್ಡ ತಪ್ಪು. ನೀನೇ ತಪ್ಪು ಮಾಡಿದ್ರು ನಿಮ್ ಮನೆಗೆ ಬಂದು ಬೇಡ್ಕೊತಾ ಇದ್ದೀನಿ, ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ನನ್ನ ಮಗಳಿಗೊಂದು ಬಾಳ್ ಕೊಡು, ನನ್ನ ಮಗಳಿಗೊಂದು ಬಾಳ್ ಕೊಡು. ನೀನೇ ತಪ್ಪು ಮಾಡಿದ್ರು ಈ ಮನೆ ಹೊಸಲನ್ನ ದಾಟಿ ಮದುವೆ ಮಾಡಕ್ ಬಂದಿದ್ದೀನಿ. ನನ್ನ ಮಗಳಿಗೊಂದು ಬಾಳ್ ಕೊಡು, ನೀನು ಕೈ ಮುಗಿತೀನಿ ಕಣೋ. ಬೇಡಪ್ಪ ಬೇಡ. ಹೊಲದ ಗಂಡಗೆ ಮೊಸರು ಕಲ್ಲು ಅನ್ನೋ ಹಾಗೆ ಬಲವಂತಿಂದ ಜೊತೆ ಮದುವೆ ಮಾಡಿದ್ರೆ ನಾಳೆ ದಿನ ನನಗೆ ಬಹಳ ಬೇಡಪ್ಪ ಬೇಡ. ಮತ್ತೆ ಸರಿಯಾಗಿ ಹೇಳಿದ್ರಿ ಅಂತ ತಿಳಿದು ಮೊದಲಿನಿಂದ ಜಾಗ ಖಾಲಿ ಮಾಡಿ. ಹೌದಪ್ಪ, ನೀನ್ ಹೇಳೋದೇ ಸರಿ. ಮಾಡೋದು ಬಂದಿರೋದು ಅದಕ್ಕೆ ಮದುವೆ ಮಾಸಕ್ಕೆ ಎಲ್ಲೇ ಜಾಗ ಖಾಲಿ ಮಾಡ್ಬೇಕು. ಏ ಶಾಸ್ತ್ರಿ, ನೀನು ಸುಮ್ಮನಿರು. ಹೇ ಉದ್ಭವ್, ನೀನು ಮಾಡಿರುವ ತಪ್ಪನ್ನ ತಿದ್ಕೊಂಡು ಈ ಶೀಲಳಿಗೆ ಒಂದು ಬಾಳು ಕೊಡು, ಒಂದು ಬಾಳು ಕೊಡು. ಇವಳಿಗೆ ಬಾಳು ಕೊಟ್ಟು ಒಳ್ಳೆ ಮನುಷ್ಯನಾಗಿ ಬಾಳು. ನೀನು ಕೈ ಮುಗಿದೀನಿ ಕಣೋ, ನೀನು ಕೈ ಮುಗಿದೀನಿ. ಇಂಥವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗಬೇಕು. ನೀವು ಸುಮ್ಕಿದೆ. ಉದ್ಭವ್, ಅವನಿಗೆ ಹೇಳಿ ನನ್ನ ಮಗಳ ಕುಕ್ಕೆ ತಾಳಿ ಕಟ್ಟಿಸ್ತೀಯೋ ಅಥವಾ ಹಚ್ಬೇಡ ನಿಂತ್ಕೊಳ್ಳೋ. ಆಗಿಂದ ನಾನು ನೋಡ್ತಾ ಇದ್ದೀನಿ, ತಿರುಗ್ತಾ ಇದ್ಯಾ? ಜಾಸ್ತಿ ಮಾತಾಡಿದ್ರೆ ಬುಲೆಟು ಮೆದ್ರಲ್ಲಿ ಕಸಿರ್ಕೊಂಡ್ಬಿಡ್ಬೇಕು. ಉದ್ಭವ್, ಮೊದಲು ನ್ಯಾಯ, ನೀತಿ, ಧರ್ಮ, ಆಮೇಲೆ ಉದ್ಭವ್, ಈ ಗೊಡ್ಡ ಬೆದರಿಕೆಲ್ಲ ಎದು ಬೇಡ ಮಗ. ನಿಮ್ಮಣ್ಣ ಉಗ್ರಪ್ಪ ಇದ್ದಾನೆ, ಯಾವ ಕಾಣ್ಕೋ ತಾಲಿ ಮಾತ್ರ ಬೇಡ. ಅಯ್ಯೋ ಕಟ್ಬೇಡ ಹೇಳು. ಬಹು ಇಲ್ಲ ನಿನ್ನ ಟ್ಯಾಂಕ್ ಬಿಡ್ತೀನಿ. ಅತ್ತೆ ಸಾಮಾನ್ಯದೋಳು ಅನ್ಕೋಬೇಡ ಕಣೋ. ಅತ್ತೆ ನಿನ್ನ ಬಾಲ ಕಟ್ಟೆ ಆಗಿರ್ಬೋದು, ಆ ಕಟ್ಟೆ ಎಗ್ಗರ್ಸು ಅಂತ ಎಲ್ಲಿ ಬಿದ್ದಿರ್ತಿ ಅನ್ನೋದು ನೆನ್ಪಲ್ಲಿರ್ಲಿ. ಹೇ ಉದ್ಭವ್, ಯಾಕೆ ಇವಳು ಈ ರಾಕ್ಷಸಿ? ಇವಳು ನನ್ನ ಕೊಲ್ಲೋ ತರನೇ ಕಾಣ್ತಾಳೆ. ಕಟ್ಟ ತಾಲಿನ ಕಟ್ಟ, ತಗಳಪ್ಪ ಮಗನೇ, ಕಟ್ಟತ್ಯಾ ಇಲ್ಲ ಕಟ್ಟೆ ಹಿಡ್ಕಳ ಹಾರನ, ತಗಳಮ್ಮ ಹಾರನ. ತಗಳಪ್ಪ ಹಾರಾಕಳಪ್ಪ.
ಈ ರೀತಿ ಮಾಡ್ಲಿ? ಯಾವ ಹೆತ್ತ ತಾಯಾಗ್ಲಿ ತನ್ನ ಮಗಳ ಜೀವನ ಹಾಳಾಗುತ್ತೆ ಅಂದಾಗ ಅತ್ತೆ ಕತ್ತೆ ಅನ್ನಿಸ್ಕೊಂಡಾದ್ರೂ ಸರಿ, ಒದ್ದಾದ್ರೂ ಸರಿ ಈ ರೀತಿ ಕೆಲಸ ಮಾಡೇ ಮಾಡ್ತಾಳೆ. ಅದಕ್ಕೆ ನಾನು ಈ ರೀತಿ ಕೆಲಸ ಮಾಡಿದೆ. ದಯವಿಟ್ಟು ನನ್ನಿಂದ ತಪ್ಪಾಗಿರೋ ಕ್ಷಮಿಸ್ಬಿಡಪ್ಪ. ಉಗ್ರಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡ್ರಪ್ಪ. ಶೀಲಾ, ಇನ್ನು ಮುಂದೆ ನೀನು ಈ ಮನೆ ಸೊಸೆಗಳಮ್ಮ. ಇದು ನನ್ನ ಸ್ವಂತ ಮನೆ. ಇಲ್ಲಿ ಬರುವ ಕಷ್ಟ ಸುಖಗಳನ್ನೆಲ್ಲ ಸವರಿಸ್ಕೊಂಡು ನೆಮ್ಮದಿಯಾಗಿ ಬಾಳು ಮಗಳೇ. ಬಿರುಗಾಳೆಯಂತೆ ಬರುವ ಕಷ್ಟಗಳಿಗೆ ಬೆನ್ನು ಕೊಡದೆ ಈ ದುಷ್ಟರನ್ನ ಒಳ್ಳೆ ಮನುಷ್ಯರನ್ನಾಗಿ ನಾವು ಬರ್ತೀವಿ ಮಗಳೇ. ಆಯ್ತಪ್ಪ, ಹೇಗೆ ಹೇಳ್ಕೊಡ್ತಿರೋ ಹಾಗೆ ಕೊಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಬಸಿ ತೊಳೆದಿರೋ ಹಾಗೆ ನೋಡ್ಕೊತೀನಪ್ಪ. ಎಷ್ಟೇ ಆದ್ರೂ ನಾನು ನಿನ್ ಮಗಳು, ನಿಮ್ ಹೆಸರನ್ನ ಖಂಡಿತವಾಗಿ ನೋಡಿರ್ತೀನಪ್ಪ. ಶಾರದ ಕಣ್ಣಂತೆ ನೀನಾಗಬೇಕು ಮಗಳೇ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ನೀನಾಗಬೇಕು ಬೆಳಗುವ ಜ್ಯೋತಿ. ನೀನಾಗಬೇಕು ಮಗಳೇ ಮನು ಬೆಳಗುವ ಜ್ಯೋತಿ. ಇಲ್ಲಿರೋ ಮನಸ್ಸುಗಳೆಲ್ಲ ಕಲ್ಲಮ್ಮ, ಕಲ್ಲು. ಈ ಕಲ್ಲನ್ನ ಹೂವಾಗಿ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಲ್ಲಿದೆ ತಾಯಿ. ಇಲ್ಲಡು, ನಿಮ್ಮಪ್ಪ ನಿನ್ನ ಮದ್ವೆನ ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಅಂತ ಎಷ್ಟೋ ಕನಸುಗಳು ಹತ್ಕೊಂಡ್ರು. ಮನುಷ್ಯ ನಾವೇನೇ ಅನ್ಕೊಂಡ್ರು ಅದಾಗಲ್ವಲ್ಲಮ್ಮ. ನೋಡು, ಈ ಜೀವನ ಅನ್ನೋ ಬಂಡಿನಲ್ಲಿ ನೀನ್ ಸಾಕ್ತೀಯ ಅಂತ ನಂಬಿಕೆ ನನ್ನಲ್ಲಿದೆ ಅಮ್ಮ. ಈ ಸಾಗರ ಸುಳ್ಳಿನಲ್ಲಿ ಈಜ್ಕೊಂಡು ಬರ್ತೀಯ, ದಡ ಸೇರ್ತೀಯ ಅನ್ನೋದು ನನಗೆ ನಂಬಿಕೆ ಇದೆ ಅಮ್ಮ. ನಾ ಬರ್ತೀಯ ಮಗಳೇ. ಮೀನಾಕ್ಷಿ ಹೊರಡ. ಮೀನಾಕ್ಷಿ, ಇನ್ನು ಹೊರಡ. ಉದ್ಭವ್, ಇವತ್ತು ನಮ್ಮ ಮನೆಗೆ ಒಂದು ನಾಯಿ ಬಂದಿದೆ. ಸರಿಯಾಗಿ ಮನೆ ಕಾವಲನ್ನ ಸರಿಯಾಗಿ ಕಾಯಂತ ಹೇಳು. ಇಲ್ಲವಾದ್ರೆ ಗೊತ್ತಲ್ಲ ಈ ಉಗ್ರಪ್ಪನ ವರ್ಷೆ. ಹೇಳ್ರಿ ಸರ್. ಹೆದರ್ಸಿ ಬೆದರ್ಸಿ ನಾನು ಮೋಸ ಮಾಡ್ಕೊಂಡೆ ಅಲ್ಲ. ನಿನ್ಗೆ ಈ ಮನೆಯಲ್ಲಿ ಜಾಗ ಸಿಗುತ್ತೆ, ನಾನು ಚೆನ್ನಾಗಿರ್ತೀನಿ ಅಂತ ಭ್ರಮೆ. ಇನ್ನು ಮುಂದೆ ನಾನು ಕಟ್ಟಿದ್ದೀನಿ ಇದೆ, ಮುಂದೆ ನಿನಗೆ ಮಾರಿ ಅಪ್ಪ. ಅಯ್ಯೋ ದೇವ್ರೆ, ನಾನೆಷ್ಟೇ ಬೇಡ ಅಂದ್ರು ನಮ್ಮ ಅಪ್ಪ ಅಮ್ಮ ಬಲವಂತ ಮಾಡಿ ರಾಕ್ಷಸರ ಕೊಕ್ಕೆ ಕಟ್ಟಿ ನೀನೊಂದು ಸಾಗರನ ಈಜ್ಕೊಂಡು ದಡ ಸೇರ್ತೀಯ ಮಗಳು ಅಂದ್ಬಿಟ್ಟು ಹೋದ್ರು. ಆದ್ರೆ ಇವನ್ನ ನೋಡ್ತಾ ಇದ್ರೆ ನಾನು ದಡ
ಪ್ರೀತಿಯಿಂದ ನಿನ್ನ ಕಣ್ಣೇಟು ಜೋರ ನನ್ನ ಎದೆಯಲ್ಲಿ ಡವ 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 ಎಮ್ಮಿ. ಅಯ್ಯೋ ಅಯ್ಯೋ ನೀನು ಹೇಳಿ ಯಾಕೆ ಬಂದಿದ್ದಾರೆ ನಿನ್ನ ಓಟಾಗ ಯಾಕೆ ಬಡ್ಕೊಂಡು ಇಟ್ಕೋತಾರೆ. ಏನ್ ಸಮಾಚಾರ ಬಂದಿರಿ? ಏನ್ ಇವತ್ತು ಮಲಗಿರೋ ನರಗಳೆಲ್ಲ ನೆಟ್ಟೆ ಕಟ್ಟಿಸ್ಕೊಂಡ್ಬಿಟ್ಟವೆ ಅಂತ ಕಾಣಿಸುತ್ತೆ. ಅಯ್ಯೋ, ಈ ತರ ಆಡ್ತಾ ಇದ್ದೀರಾ? ಏನ್ ಸಮಾಚಾರ? ಅಯ್ಯೋ ಅಯ್ಯೋ ನೀನು ಬಂದಿದ್ರೆ ಇನ್ನು ಮುಂದೆ ನೋಡು ಸಮಾಚಾರ. ಛೆ, ಏನು? ಗರಿ ಓ, ಬಂದಿರೋದು ಬರಗಾಲ ನೆಟ್ಟಾಗ ನಿನ್ನ ಸಟ್ಟಾರ ಅಂತ ನಿನ್ಗೆ ಎಷ್ಟು ವಾರು ಸಮಾಧಾನ ಆಗಲ್ಲ. ಬಾಯಿ ಹಿಡಿದಲ್ಲಿ ಮುಂದೆಲ್ಲ ಇವು ಯೋಚನೆ ಹೊಡಿಕೆ ಬರ್ತಿಲ್ಲ. ಮತ್ತೆ ಅದೇನು? ಅದೇ ಕಟ್ಟಿದಾಗ ಬೆಳ್ಕೊಂಡ್ಬಂದ್ಬಿಟ್ಟಿದ್ದಾರೆ ಮೇಕಪ್ಪ. ಏನು ಕದರು ಅವರಿಗೆ ಇಲ್ಲ ಜೊಟ್ಟ ಮುಳ್ಳು ಗಾದೆ ಎರಗು ಬರ್ತಿದ್ರು ನೋಡು. ನೋಡಿ 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 ತಾನೇ, ನನಗೆ ಇದೇ ಇಷ್ಟ ಆಗೋದಿಲ್ಲ. ಯಾಕೆ ಅಲ್ಲ, ಬಡವರು ಒಂದ್ ಮಾತ್ರಕ್ಕೆ ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಅಂತ ಸ್ವಲ್ಪ ಆಸೆ ಇರಲ್ವಾ? ಆಕಾಂಕ್ಷೆ ಇರಲ್ವಾ? ಆ? ನೋಡಿ, ಬಡವ್ರ ಮಗುವೆ ಹಾಗ್ ಬದುಕ್ಬೇಕು ಹೀಗ್ ಬದುಕ್ಬೇಕು ಅಂತ ಕಲ್ತ್ಕೊಂಡಿರ್ತಾರೆ. ನೀವು ದೊಡ್ಡ ಶ್ರೀಮಂತರಲ್ವಾ? ಬಡವ್ರು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ನೀವು ತಾನೇ ಹೇಳ್ತಾ ಇರೋದು. ನೋಡಿ ನೋಡಿ, ಈ ತರ ಎಲ್ಲ ಮಾತಾಡ್ತಾ ಇದ್ರೆ ನನ್ಗೆ ಇಷ್ಟನೇ ಆಗೋದಿಲ್ಲ. ಇನ್ ಮುಂದೆ ನಿಮ್ ಜೊತೆ ಮಾತಾಡೋದಿಲ್ಲ, ಕತೆ ನೋಡೋದಿಲ್ಲ. ನನ್ ಪಾಡಿಗೆ ನಾನು ಹೋಯ್ತಾ ಇರ್ತೀನಿ. ನಿಂತ್ಕಮ್ಮಿ ನೀನು ಬಾಯ ಬೆಳ್ಳಾಗ್ತ ಪುಣ್ಯಕತಿ ಯಾರೇ ನೀ ಯಾಕೆ? ಅವಳು ಏನಾದ್ರು ಹಂಗೆ ಸಿಕ್ಕಿದ್ರೆ ಹಾ 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 ಏನ್ ಮಾಡ್ತೀರ ಅವಳನ್ನ? ಅಯ್ಯೋಯ್ಯೋ ಯಾರಿನ ಅಪಾರ್ಥ ಮಾಡ್ಕತಿ ಹೇಳ ಸಿಂಗಾರಿ. ಅವಳು ಏನಾದ್ರು ಹಂಗೆ ಅಡ್ಡ ಅಡ್ಡ ಸಿಕ್ಕಿದ್ರೆ ಹಂಗ ಅಡ್ಬಿದ್ದು ಬಿಡುವ ಅಂತ ಅಂದೆ. ಹಂಗಂದ್ರ ಮತ್ತೆ ಇನ್ನೇನು ಅನ್ಕಡಿದ್ದ? ನಾನೆಲ್ಲೋ ಅವಳು ಏನಾದ್ರೂ ಸಿಕ್ಕಿದ್ರೆ ಅಡ್ಡ ಹಾಕೊಂಡು ಕೆಲ್ಸ ಮುಗಿಸ್ಬಿಡ್ತೀರ ಅನ್ಕೊಂಡೆ. ಅಯ್ಯೋ ಅಯ್ಯೋ ಮಾತು ಏನೋ ಅಪಾರ್ಥ ಮಾಡ್ಕತೀಯಲ್ಲ ಸಿಂಗಾರಿ. ಅಲ್ಲ ಏನು ಉದಾಟ ಮಾರ್ಯವ್ವ. ಏ ಕೇಸಿ ಬಾಕೆ ಏನು ಸಮಾಚಾರ? ಹ, ಕತೆ ಮುಗಿದು ಕಾದಂಬರಿ ಮುಗಿದು ಎಲ್ಲಾನು ಮುಗಿದೋಗಿದೆ. ನೀವೇನಾದ್ರೂ ಅಂದ್ರೆ ನಾಟಕನೇ ಶುರು ಹಚ್ಕೋಬಹುದು ಮಾವ. ಅಯ್ಯೋ 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 ನನ್ನ ಮಾವ ಅಂದ್ಯ. ಅಯ್ಯಯ್ಯೋ 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 ಸಿಂಗಾರಿ ಇನ್ನ ಒಯ್ಯಾರ ನೂದಾಟ ನೋಡ್ತಾ ಇದ್ರೆ ಎಲ್ಲ ಬಂದು ಕೂತಿರೋನು ಜೊಲ್ ಸುರಿಸ್ಕೊಂಡು ನೆಟ್ಟಿಗೆ ನಿಂತು ಜೋಲ್ ಸುರಿಸ್ ಅಲ್ಲಿ ನೋಡಿ ಹೆಂಗ್ ಜೋಸ್ತಾವ್ರೆ ಅವನ್ನ ಹಂಗೆ ಸಿಂಗಾರಿ. ಓನು ಓ ಸಿಂಗಾರಿ ನೀವು ಕೋಪ ಮಾಡ್ಕೊಳ್ಳೋಣ ಅಂದ್ರೆ ಒಂದ್ ಮಾತು ಕೇಳಲ್ಲ. ಈಗ ಯಾಕೆ ನೀನು ಯಾವ ನೋಡಿದ್ರು ಒಂದ್ ಲೈಟ್ ಕಂಬ ಕಣ್ಕಡೆ ನಾಯಿ ಕಾಲೆತ್ತದಂಗೆ ಎತ್ತತಿಯಲ್ಲ ನೀನು ಅಂತ. ಅಯ್ಯೋ ಅದೇನ್ ಮಾಡ್ಲಿ ನಮ್ಮ ಅಪ್ಪನೇ ನಂಗೆ ಮಾಡ್ಬಿಟ್ಟವನ ಅಲ್ಲ ಮತ್ತ. ಅದು ನಿಜವೇ. ನಿಮ್ಮಪ್ಪ ಅವತ್ತೊಂದಿನ ಸುಮ್ನೆ ಮಲಿಕೊಂಡಿದ್ರೆ ಆಯ್ತಿತ್ತು. ಅಯ್ಯೋ ಅಯ್ಯೋ ಅದಕ್ಕೆ ಹಿಂಗ್ ಬಂದಿರೋದು. ಸರಿ ಏನಂದ್ರಲ್ಲ, ನನ್ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ. ಅಯ್ಯೋ ದಣಿ, ಸೋಟ್ಗಿರೋ ನರನೇ ನಮ್ ಮಾತ್ ಕೇಳಲ್ಲ ಅಂತ ಅಂದ್ಮೇಲೆ ನೀವು ಕೇಳಿದ್ರೆ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ನನ್ ಬಾಳನ್ನ ಬಂಗಾರ ಮಾಡೋ ಅಂತ ಬಂಗಾರದ ಮನುಷ್ಯ ಅದ್ ಎಲ್ಲಿದನೋ ಏನೋ. ದಣಿ ನೀವ್ಯಾಕೆ ಸುಮ್ನಾಗ್ಬಿಟ್ರಿ? ಅದೇನೋ ಕೇಳ್ಬೇಕು ಅಂದ್ರಲ್ಲ, ಅದೇನು ಹೇಳಿ ಹೇಳ್ತೀನಿ ಇರು. ಯಾಕೆ ಲೇ ಲೇ
ಇವನ್ನಿ ಹಾ. ನೀವು ಒಗ್ಗರಣೆ ಹಾಕಿದ ಸಾಸೆ ಕಾಳ್ತಾರ ಸಿಡಿತೀಯಲ್ಲೇ ಸಿಂಗಾರಿ ನೀನು ಬಾಳ ಬಂಗಾರ ಮಾಡ್ಬೇಕು ಅಂತ ಕೇಳ್ದೆ ತಾನೆ ಹೌದು ಕೇಳ್ವಾ ತಾನೆ ಕೇಳ್ದೆ ಈಗ ನೋಡು ಎಲ್ಲ ಅಯ್ಯೋ ನಮ್ಮ ಹುಡುಗ್ರೆ ಹಂಗ ಎಲ್ಲ ಹುಡುಗತವ ಹೇಳಿ ಹಂಗೆ ಹಾ ನಿನ್ನ ಬಾಳ ಬಂಗಾರ ಮನ್ಸು ಹಾ. ಬಾದಾಮಿ ಬಂಗಾರದ ಮನ್ಸ ಹಾ. ನಾನೇ ಈ ಗಂಡುಗಳಿ ಒಂದ್ಸಲಿ ನೋಡು ನಾನು ಇದಾಗ್ತೀಯ ಅಲ್ಲ 9 ಒಂದಲ್ಲ ಎರಡಲ್ಲ ಮೂರಲ್ಲ